ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಅಗೈನ್ ಇವತ್ತು ಥಿಯರಿ ಐಬ್ರೋಸ್ ಥಿಯರಿ ಜೊತೆ ಮತ್ತೆ ನಿಮ್ಮ ಮುಂದೆ ಬಂದೀನಿ. ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತು ಅಂತಲೇ ಹೇಳ್ಕೊತೀನಿ. ಅದು ಯಾಕೆ ರೀಸನ್ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಲೆಟ್ ಸ್ಟಾರ್ಟ್. ಇವತ್ತು ನಮ್ಮದು ಮೊನ್ನೆ ಅನೌನ್ಸ್ ಮಾಡಿದ್ದೆ ನಮ್ಮದು ಬ್ಯೂಟಿಷಿಯನ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಹಾಗಾಗಿ ಬ್ಯೂಟಿಷಿಯನ್ ಕೋರ್ಸಲ್ಲಿ ಥ್ರೆಡಿಂಗ್ಸ್ ಎಲ್ಲ ಪ್ರಾಕ್ಟೀಸ್ ಆಯಿತು. ಇವಾಗ ಅಗೇನ್ ನಾನು ಐಬ್ರೋಸ್ ಥಿಯರಿಯಲ್ಲಿ ತೊಗೊತಾ ಇದ್ದೀನಿ. ಫಸ್ಟು ನೋಡೋಣ ಇವತ್ತಿನ ಡೇ ಫುಲ್ಲು ನಿಮಗೆ ಜಾಸ್ತಿ ಬಂದು ಐಬ್ರೋಸ್ ಹೇಗೆ ಮಾಡಬೇಕು. ಸೊ ಯಾಕೆಂದರೆ ತುಂಬ ಜನ ನನ್ನ ಹತ್ರ ಕೇಳೋದು ಬಂದು ಬರೀ ವೀಡಿಯೋಸ್ನ ಮಾಡಿ, ಐಬ್ರೋಸ್ ವೀಡಿಯೋಸ್ನ ಮಾಡಿ ಅಂತ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ಇವತ್ತು ಎಲ್ಲರ ರಿಕ್ವೆಸ್ಟ್ ಮೇಲೆ ನಾನು ಅಗೇನ್ ಅದೇ ವಿಡಿಯೋನೇ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ಥಿಯರಿ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಪ್ರಾಕ್ಟಿಕಲ್ಗಿನ್ನ ಫಸ್ಟು ಥಿಯರಿ ತುಂಬ ಇಂಪಾರ್ಟೆಂಟ್. ಏನೇನು ಶೇಪ್ ನಮ್ಮಲ್ಲಿ ಕಂಡುಬರುತ್ತೆ ಅನ್ನೋದು. ಸೊ ಹಾಗಾಗಿ ಫಸ್ಟು ಥಿಯರಿ ಹೇಳ್ತೀನಿ, ಆಮೇಲೆ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಲ್ಯಾಂಗ್ವೇಜಸ್ ಇರುತ್ತೆ, ತೆಲುಗು ಆ್ಯಂಡ್ ಹಿಂದಿ. ಸೊ ಹಾಗಾಗಿ ಕನ್ನಡ ಮಾಡುವಾಗ ನಾನು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ತೆಲುಗು ಮತ್ತು ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡುವಾಗ ನಾನು ವಿಡಿಯೋನ ಸ್ಟಾಪ್ ಮಾಡ್ತೀನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮೊದಲು ನಮ್ಮ ಚಾನಲ್ನ ಫಸ್ಟ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಬನ್ನಿ ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೆಗ್ಯುಲರ್ ಆಗಿ ಬರುವಂಥ ಐಬ್ರೋ ಶೇಪ್ಸ್ ಇದು. ಸೊ ಫಸ್ಟ್ ಬಂದು ಸ್ಟೆಪ್ ಆರ್ಚ್ ಅಂತ ಕರೀತಾರೆ. ಸ್ಟೆಪ್ ಆರ್ಚ್ ಅಂದರೆ ತುಂಬ ಶಾರ್ಪ್ ಆಗಿರುತ್ತೆ. ಸೊ ನಾವು ಜಾಸ್ತಿ ಅಂದರೆ ಈ ಹಳೆ ಕಾಲದಲ್ಲಿ ಪ್ರೇಮಂತ್ ಐಬ್ರೋಸ್ ಎಲ್ಲ ಇರುತ್ತಲ್ಲ, ಅದು ಬಂದು ಪ್ರಾಪರ್ ಆರ್ಚ್. ಇವಾಗೆಲ್ಲ ಇಲ್ಲ, ಎಲ್ಲರಿಗೂ ತುಂಬ ಇಷ್ಟವಾದಂಥ ಶೇಪ್ ಇದು ಆರ್ಚ್. ಓಕೆ, ನೆಕ್ಸ್ಟ್ ಬಂದು ರೌಂಡ್. ಯೂಶಲಿ ರೌಂಡ್ ಕೂಡ ಕಂಡು ಬರುತ್ತೆ ನಮ್ಮಲ್ಲಿ, ಜಾಸ್ತಿ ಜನ ಇರ್ತಾರೆ ಆಯ್ತಾ. ನೆಕ್ಸ್ಟ್ ಬಂದು ಆರ್ಚ್. ಇದನ್ನ ಸಾಫ್ಟ್ ಆರ್ಚ್ ಅಂತ ಕರೀತಾರೆ. ಅಂದ್ರೆ ತುಂಬಾ ಆರ್ಚ್ ತರಾನು ಇರಲ್ಲ, ಬಟ್ ಆರ್ಚ್ ಮೇಲೆ ಅಂತ ಹೇಳಿದ್ರೆ ಈ ಶೇಪ್ ಈಗ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ, ಇದು ಆರ್ಚ್, ಫುಲ್ ಆರ್ಚ್. ಅಂದ್ರೆ ನಂದು ಸಾಫ್ಟ್ ಆರ್ಚ್ ಇದೆ, ಬಟ್ ಸ್ವಲ್ಪ ಫುಲ್ ಮಾಡಿದ್ರೆ ಮೇಲೆ ಇದು ಬಂದು ಫುಲ್ ಆರ್ಚ್. ಬಟ್ ಬಿಟ್ಟರೆ ನಂದು ಸಾಫ್ಟ್ ಆರ್ಚ್. ಸಾಫ್ಟ್ ಆರ್ಚ್ ಮತ್ತೆ ಫುಲ್ ಆರ್ಚ್ಗೂ ಏನ್ ಡಿಫ್ರೆನ್ಸ್ ಅಂತ ಕೇಳೋದಾದ್ರೆ, ಸ್ಟೆಪ್ ಆರ್ಚ್ ಅಂದ್ರೆ ಫುಲ್ ಆರ್ಚ್ ಹೆಂಗಿರುತ್ತೆ ಅಂದ್ರೆ ಈ ಮೆಜರ್ಮೆಂಟ್ ಸೇಮ್ ಇರುತ್ತೆ. ಓಕೆ, ಇದು ಎರಡು ನೀವು ನೋಡೋದಾದ್ರೆ ಇದು ಮತ್ತೆ ಇದು ಎರಡೂನು ಈಕ್ವಲ್ ಮೆಜರ್ಮೆಂಟ್. ಯಾವಾಗಲೂ ಅಷ್ಟೇ ಈ ಥಿಕ್ನೆಸ್ ಇರುತ್ತಲ್ಲ, ಈ ಥಿಕ್ನೆಸ್ ಬಂದು ಹಾಗೆ ಕ್ಯಾರಿ ಆಗಬೇಕು ಇಲ್ಲಿವರೆಗೂ. ಓಕೆ, ಆವಾಗ ಮಾತ್ರ ಅದು ಆರ್ಚ್ ಶೇಪ್ ಅನ್ಸ್ಕೊಳ್ಳುತ್ತೆ. ಸೊ ಈಗ ಸಾಫ್ಟ್ ಆರ್ಚ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ನಿಮಗೆ ಇಲ್ಲಿ ವಿ ಬರುವಂತ ಶೇಪು ಇಲ್ಲಿ ರೌಂಡ್ ಬರುತ್ತೆ ಆಯ್ತಾ. ಇಲ್ಲಿ ಬಂದು ವಿ ಬರಲ್ಲ, ಅಲ್ಲಿ ವಿ ಅಂದ್ರೆ ಉಲ್ಟಾ ವಿ. ಇಲ್ಲಿ ಬಂತು ಅಂದ್ರೆ ಮಾತ್ರ ನಿಮ್ಗೆ ಅದು ಐ ಆರ್ಚ್ ಆಗುತ್ತೆ. ಸಾಫ್ಟ್ ಆರ್ಚ್ ಅಲ್ಲೆಲ್ಲ ಬಂದು ನಿಮ್ಗೆ ಇದು ರೌಂಡೇ ಬರುತ್ತೆ ಕೆಳಗಡೆ. ಓಕೆ, ಸೊ ಇದನ್ನು ಅಷ್ಟೇ ನಾವು ಎಲ್ಲರಿಗೂ ಜಾಸ್ತಿ ಜನ ಕಂಡು ಬರುತ್ತೆ. ಬಟ್ ನಾವು ಯಾವ ತರ ಕೊಡ್ತೀವಲ್ವ ಶೇಪು, ಈ ಮೇಲಿರೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಆ ಆರ್ಚ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ ಅಂದ್ರೆ ಇಲ್ಲ. ಕ್ರಿಯೇಟ್ ಹೇಗೆ ಮಾಡೋದಂದ್ರೆ ಅವ್ರಿಗೆ ಐಬ್ರೋಸ್ ಇದ್ರೆ ನಾವು ಕ್ರಿಯೇಟ್ ಮಾಡ್ಬೋದು, ಅವ್ರಿಗೆ ಐಬ್ರೋಸ್ ಇಲ್ಲ ಅಂದ್ರೆ ನಾವೆಂತ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ನೀವು ಎರಡರಲ್ಲಿ ಏನ್ ನೋಡ್ಕೋಬೇಕು, ಸಾಫ್ಟ್ ಆರ್ಚ್ ಅಂಡ್ ಹೈ ಆರ್ಚ್ಗೆ ಡಿಫ್ರೆನ್ಸ್ ಬಂದು ಇಲ್ಲಿ ಬಂದು ಫುಲ್ ಶಾರ್ಪ್ ಇರುತ್ತೆ. ಅಂಡ್ ಅಗೇನ್ ಇದು ಥಿಕ್ನೆಸ್ ಶೇಪ್ ಬರುತ್ತೆ. ಈ ಶೇಪ್ ಹೇಗಿರುತ್ತಲ್ಲ ಅದೇ ರೀತಿ ಕ್ಯಾರಿ ಆಗುತ್ತೆ. ಓಕೆ, ಅಂಡ್ ಇದಕ್ಕೆ ಬಂದ್ರೆ ನಮ್ಗೆ ನೋಡಿ ರೌಂಡ್ ಬರುತ್ತೆ, ಅಲ್ಲಿ ಕ್ಯಾರಿ ಬರಲ್ಲ. ಸೊ ಇದೆರಡಕ್ಕೂ ಇಷ್ಟೇ ಡಿಫ್ರೆನ್ಸ್. ಇದೆರಡನ್ನ ನೀಟಾಗಿ ಮೈಂಡಲ್ಲಿ ಇಟ್ಕೊಬೇಕು. ನೀವು ಒಂದ್ಸಲ ಏನಾದ್ರೂ ಈ ಆರ್ಚ್ ಹತ್ರ ರಿಮೂವ್ ಮಾಡಿದ್ದೀರಾ ಅಂದ್ರೆ ಅಗೇನ್ ಬರಲ್ಲ. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಸೊ ಬಂದ್ರೂ ಬರ್ಬಹುದು, ಬರ್ದೇನೂ ಇರಬಹುದು. ಸೊ ಹಾಗಾಗಿ ನೀವು ಐಬ್ರೋಸ್ನ ಮಾಡುವಾಗ ಎಕ್ಸ್ಪೆಷಲಿ ಆರ್ಚ್ ಐಬ್ರೋಸ್, ಸಾಫ್ಟ್ ಆರ್ಚ್ ಬಂದಾಗ ತುಂಬಾ ಕೇರ್ಫುಲ್ ಆಗಿ ಐಬ್ರೋಸ್ನ ಮಾಡಬೇಕಾಗುತ್ತೆ ನೋಡ್ಕೊಂಡು. ಇಲ್ಲ ಅಂತ ಹೇಳಿದ್ರೆ ಬೇಗ ಹೋಗ್ಬಿಡುತ್ತೆ. ಮತ್ತೆ ಈ ಎಂಡಲ್ಲೂ ಕೂಡ ತೆಗಿಯಕ್ಕೆ ಹೋಗ್ಬೇಡಿ. 1 or 2 ಹೇರ್ ಇದ್ರೆ ಬಿಟ್ಬಿಡಿ. ಓಕೆ, ಸೊ ಇದನ್ನ ನಾವು ಕ್ರಿಯೇಟ್ ಮಾಡೋದು ಹೇಗೆ ಅಂದ್ರೆ ಅವಾಗ್ಲೂ ನಾವು ಹೋಲ್ಡ್ ಮಾಡುವಾಗ, ಸೊ ಯೂಶಲಿ ಇದ್ರಲ್ಲಿ ನೋಡಿ ನಾವು ಈಸಿಯಾಗಿ ಹಿಂಗೆ ಇಟ್ಕೊಳ್ಬಹುದು. ಓಕೆ, ಇಲ್ಲಿ ಬಂದು ನಮ್ಗೆ ಶೇಪ್ ಆಂಗಲ್ ಚೇಂಜ್ ಆಗುತ್ತೆ. ಯಾಕೆ, ಇಲ್ಲಿಂದ ಒಂದ್ ಲೈನ್ ಪೂರ್ತಿ ಮೇಲೆ ಹೋಗಿದೆ, ಹೌದಾ, ಇಲ್ಲಿಂದ ಒಂದ್ ಲೈನ್ ಪೂರ್ತಿ ಮೇಲೆ ಹೋಗಿದೆ. ಸೊ ಹಾಗಾಗಿ ಇದನ್ನ ಈ ರೀತಿ ಆಂಗಲ್ ಚೇಂಜ್ ಮಾಡ್ಕೊಡ್ಬೇಕು. ನೀವೇನಾದ್ರೂ ಹೀಗೆ ಇಟ್ಕೊಂಡಿದ್ದೀರಾ ಅಂದ್ರೆ ಆರ್ಚ್ ಹೋಗ್ಬಿಡುತ್ತೆ. ಓಕೆ, ಆಂಗಲ್ ಚೇಂಜ್ ಇರ್ಬೇಕು ಯಾವಾಗ್ಲೂ ಈ ರೀತಿ. ಸೊ ಈ ಕಡೆ ಬಂದಾಗ ಈ ರೀತಿ, ಈ ಕಡೆ ಬಂದಾಗ ಈ ರೀತಿ. ಇಲ್ಲ ಅಂತ ಹೇಳಿದಿರ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಆರ್ಚ್ ಹೋಗ್ಬಿಡುತ್ತೆ. ಸೊ ಇವಾಗ ಈ ತರದಲ್ಲೂ ಕೇರ್ಫುಲ್ ಮಾಡ್ಬೇಕು. ಮತ್ತೆ ಈ ಬಿಗಿಸ್ ಇದೆಯಲ್ಲ, ಇದು ಕೂಡ ರಿಮೂವ್ ಮಾಡಕ್ ಹೋಗ್ಬಾರ್ದು. ಯಾವಾಗ್ಲೂ ಸ್ವಲ್ಪ ಬಾಕ್ಸ್ ಬರೋ ತರ ಟ್ರೈ ಮಾಡಿ, ಇಲ್ಲಿರೋ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ನೀವು ಯಾವಾಗ ಇಲ್ಲಿ ಡೀಪ್ ಆಗಿ ತೆಗಿತೀರ, ಫಸ್ಟ್ ಹೇಗೆ ಕ್ರಿಯೇಟ್ ಮಾಡ್ತೀರಾ, ಐಬ್ರೋಸ್ ಎಲ್ಲ
ಹೊಸದಾಗಿ ಇದೇ ಫಸ್ಟ್ ಟೈಮ್ ಮಾಡಿಸ್ತೀನಿ ಅಂತ ಬಂದಾಗ ನೀವೇನು ಮಾಡಬೇಕು, ಐಬ್ರೋಸ್ ಥಿಕ್ನೆಸ್ನ ನೋಡಬೇಕು, ಥಿಕ್ನೆಸ್ ಹೇಗಿದೆ ಮತ್ತು ಈ ಪಾಯಿಂಟ್ ಇದೆಯಾ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಅದಾದಮೇಲೆ ಹೌದು ಇಲ್ಲಿ ಪಾಯಿಂಟ್ ಇದೆ ಅಂದರೆ ನಾವೇನು ಮಾಡಬೇಕು, ಫಸ್ಟು ಎಕ್ಸ್ಟ್ರಾ ಸಿರಸ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಕರೆಕ್ಟಾಗಿ ಒಂದೊಂದು ಲೈನ್ ಡ್ರಿಪ್ ಮಾಡಿಕೊಂಡು ಇಲ್ಲಿ ಡೀಪಾಗಿ ತೆಗಿಬೇಕು. ಇಲ್ಲಿ ಡೀಪ್ ತೆಗೆದ್ರೆ ಮಾತ್ರ ನಿಮಗೆ ಆರ್ಚ್ ಬರುತ್ತೆ, ಇಲ್ಲಾಂದ್ರೆ ಆರ್ಚ್ ಬರಲ್ಲ. ಈ ತರ ಆಗ್ಬಿಡುತ್ತೆ, ಸಾಫ್ಟ್ ಆರ್ಚ್ ತರ ಆಗ್ಬಿಡುತ್ತೆ. ಇಲ್ಲಿ ಯಾವಾಗಲೂ ಹಿಂದಿ ಶೇಪ್ ಶಾರ್ಪ್ ಆಗಿ ಬಂದಾಗಷ್ಟೇ ನಿಮಗೆ ಆರ್ಚ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸೊ ಹಾಗಾಗಿ ಫಸ್ಟ್ ಬಂತ ಏನ್ ಮಾಡ್ಬೇಕು, ಇರೋ ಅಂತ ಎಕ್ಸ್ಟ್ರಾಸ್ನೆಲ್ಲ ಮೇಲೆ ಕೆಳಗೆ ಒಂದೊಂದು ಥಿಕ್ನೆಸ್ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಈ ಲೈನ್ ಇರುತ್ತಲ್ಲ ಇದನ್ನ ನೀಟಾಗಿ ಫಾಲೋ ಆಗಬೇಕು. ಇಲ್ಲೊಂದು ತೆಗಿಯೋದು, ಇಲ್ಲೊಂದು ತೆಗಿಯೋದು, ಇಲ್ಲೊಂದು ತೆಗಿಯೋದು, ಇಲ್ಲೊಂದು ತೆಗಿಯೋದು ಅದು ಹೋದಾಗ ನಿಮಗೆ ಶೇಪ್ನ ಕ್ರಿಯೇಟ್ ಮಾಡಕ್ ಬರಲ್ಲ. ಯಾವಾಗಲೂ ಅಷ್ಟೇ ಒಂದು ಕಂಟಿನ್ಯೂಟಿ ಇರಬೇಕು. ಇವಾಗ ಇಲ್ಲೊಂದು ಹೇರ್ ತೆಗೆದ ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಹೇರ್ ತೆಗಿಬೇಕು, ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಹೇರ್ ತೆಗಿಬೇಕು, ಅವಾಗಷ್ಟೇ ನಿಮಗೆ ಈಸಿಯಾಗಿ ಆಗುತ್ತೆ. ಸೊ ಇದು ಮಾತ್ರ ನೀವು ಯಾವುದೇ ಕಾರಣಕ್ಕೂ ತೆಗಿಯೋ ಹಾಗಿಲ್ಲ, ಕಂಪಲ್ಸರಿ ತೆಗಿಯೋ ಹಾಗಿಲ್ಲ. ನಾ ಹೇಳ್ದಾಗೆ ಲೆಂತ್ ಡಿಪೆಂಡ್ಸ್ ಇಟ್ಕೊಂಡು ಮಾಡ್ಕೊಬೇಕು, ಮತ್ತೆ ಈ ಎಡ್ಜಸ್ನ ತೆಗಿಯೋವಾಗಿಲ್ಲ. ಓಕೆ, ಅಂಡ್ ನೆಕ್ಸ್ಟ್ ರೌಂಡ್. ಸೊ ರೌಂಡ್ ಏನ್ ಮಾಡಕ್ಕಾಗುತ್ತೆ, ರೌಂಡ್ ಆಲ್ಮೋಸ್ಟ್ ಇರೋದು ಈಗ ಬಂದಿರುತ್ತೆ, ಅದನ್ನ ಮೇಲಂತೂ ಮಾಡಕ್ಕಾಗಲ್ಲ. ಟ್ರೈ ಮಾಡ್ಬೋದು, ಆದ್ರೆ ಯಾರಿಗೆ ಹೇರ್ ಗ್ರೋತ್ ಚೆನ್ನಾಗಿದ್ರೆ ನಾವು ಇದನ್ನ ಒಂದ್ ಸ್ವಲ್ಪ ಈ ರೀತಿ ಬರೋ ತರ ಟ್ರೈ ಮಾಡ್ಬೋದು. 1 by 1 ಹೇರ್ನ ನೀಟಾಗಿ ನೋಡ್ಕೊಂತ ಬಂದಾಗ ಮಾತ್ರ, ಇಲ್ಲಾಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇದ್ರಲ್ಲೂ ಅಷ್ಟೇ ನೀಟಾಗಿ ಇದನ್ನ ಕೀಪ್ ಮಾಡಿ ತೆಗೆಕ್ ಹೋಗ್ಬೇಡಿ. ಈ ಜಾಗನ ಯಾವತ್ತೂ ರಿಮೂವ್ ಮಾಡಕ್ ಹೋಗ್ಲೇಬಾರ್ದು, ಇದು ತುಂಬಾ ಇಂಪಾರ್ಟೆಂಟ್ ಆದ ಸ್ಟೆಪ್. ಓಕೆ, ಈಗ ಸಾಫ್ಟ್ ಆರ್ಚ್ ನೋಡಿದ್ರೆ ಹೇಗಿರುತ್ತೆ, ಇಲ್ಲೆಲ್ಲ ಸ್ಟ್ರೈಟ್ ಆಗೇ ಇರುತ್ತೆ, ಸ್ವಲ್ಪ ಆರ್ಚ್ ಇರುತ್ತೆ ಅಷ್ಟೇ ಇರುತ್ತೆ. ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಈ ಕಡೆ ಎಡ್ಜಸ್ ಅಲ್ಲಿ ಹೇರೇ ಇರಲ್ಲ. ಸೊ ನೀವೇನು ಮಾಡ್ಬೋದು ಅಂದರೆ ಅವ್ರಿಗೆ ಟಿಪ್ಸ್ಗಳನ್ನ ಕೊಡಿ. ಯಾಕೆ ಈ ಕಡೆ ಎಡ್ಜಸ್ ಎಲ್ಲ ಹೇರ್ ಇಲ್ಲ ಮೇಡಮ್, ನಾವು ಯಾವುದೇ ಥರ ಶೇಪ್ ಕೊಟ್ಟರು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅವ್ರು ಕೇಳ್ತಿರ್ತಾರೆ ನಮ್ಮನ್ನ. ಯಾಕಂದರೆ ನಮ್ಮನ್ನೇ ಕೇಳೋದು ಜಾಸ್ತಿ. ಐಬ್ರೋಸ್ ಮಾಡ್ತೀವಿ ಅಂದರೆ ಅದನ್ನ ಹೆಂಗೆ ರೆಡಿ ಮಾಡ್ತೀರಾ, ಅದು ಹೆಂಗೆ ಗ್ರೋತ್ ಮಾಡಬೇಕಂತ ಕೇಳ್ತಾರೆ. ಸೊ ಬಂದು ಹರಳೆಣ್ಣೆ ಅಥವಾ ಬಾದಾಮಿ ಆಯಿಲ್ ಬರುತ್ತಲ್ಲ ಅದನ್ನು ಅಪ್ಲೈ ಮಾಡೋಕ್ಕೆ ಹೇಳಿ. ಇಲ್ಲ ಅಂತಂದರೆ ಒಂದು ಕೆಲಸ ಮಾಡೋಕ್ಕೆ ಹೇಳಿ, ಕಾಜಲ್ ಬರುತ್ತಲ್ಲ, ಕಾಜಲ್ ಪೆನ್ಸಿಲ್, ಐಬ್ರೋ ಪೆನ್ಸಿಲ್ ಬರುತ್ತಲ್ಲ ಅದನ್ನ ಹರಳೆಣ್ಣೆಲಿ ಡಿಪ್ ಮಾಡಿಬಿಟ್ಟು ಎವ್ರಿ ನೈಟ್ ಅಪ್ಲೈ ಮಾಡಕ್ಕೆ ಹೇಳಿ. ಇಲ್ಲ ಅಂತ ಹೇಳೋದಾದ್ರೆ ಎವ್ರಿ ಡೇ ಅವ್ರು ಹೊರಗಡೆ ಹೋಗುವಾಗ ಹಚ್ಕೊಂಡು ಅವಾಗ ಜಸ್ಟ್ ಪೆನ್ಸಿಲಲ್ಲಿ ಬರೆಯೋಕ್ಕೆ ಹೇಳಿ. ಇವಾಗ ನಾವಾಗೆಲ್ಲ ಚಿಕ್ಕ ಮಕ್ಳಿದ್ದಾಗೆಲ್ಲ ನೀಟಾಗಿ ಐಬ್ರೋಸ್ ಬರೆಯೋರು, ಯಾಕೆ ಅಂದರೆ ಕಾಜಲಲ್ಲಿ ಬರೆದಷ್ಟು ಗ್ರೋತ್ ಚೆನ್ನಾಗಾಗತ್ತೆ ಅಂತ. ಸೊ ಹಾಗಾಗಿ ಈ ರೀತಿ ಹೇಳ್ಕೊಡಿ ಅವರಿಗೆ, ಈ ಥರ ಬರ್ಕೊಳ್ಳೋದು ಮಾಡಕ್ಕೆ ಹೇಳಿದ್ರೆ ಸ್ವಲ್ಪ ಗ್ರೋತ್ ಚೆನ್ನಾಗಾಗುತ್ತೆ. ಓಕೆ, ಇದನ್ನ ಮೇಂಟೈನ್ ಮಾಡಕ್ಕೆ ಹೇಳಿ. ಮತ್ತೆ ಎಲ್ಲೇ ಹೋದ್ರೂ ಇವಾಗ ಸಪೋಸ್ ಈ ಮಂತ್ ನಿಮ್ಮ ಹತ್ರ ಬರ್ತಾರೆ, ನೆಕ್ಸ್ಟ್ ಮಂತ್ ಬೇರೆಯವ್ರ ಹತ್ರ ಹೋಗ್ತಾರೆ, ಆಗಿಲ್ಲ, ನೀವು ಸಿಕ್ಕಿಲ್ಲ ಅಥವಾ ಅವ್ರಿಗೆ ಬರೋಕ್ಕಾಗಿಲ್ಲ, ಅದಾದ್ರೆ ಬೇರೆಯವ್ರ ಹತ್ರ ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರು ಹೇಳ್ಬಿಡಿ. ಇನ್ ಕೇಸ್ ನೀವು ಬೇರೆ ಹತ್ರ ಮಾಡಿಸುವಾಗ ಈ ಕೆಳಗಡೆ ಇರುತ್ತಲ್ಲ ಈ ಲೆಂತ್ನ ತೆಗಿಬೇಡಿ ಅಂತೇಳಿ. ಈಗ ನಾರ್ಮಲಾಗಿ ಏನು ಮಾಡ್ತೀವಿ, ಒಂದು ಶೇಪ್ ಚೆನ್ನಾಗಿ ಕಾಣಬೇಕು, ಇಲ್ಲಿ 1-2 ಹೇರ್ ಎಕ್ಸ್ಟ್ರಾ ಉಳ್ಕೊಂಡ್ರು ಅದ ಶೇಪ್ ಅನ್ಸಲ್ಲ, ಅದಕ್ಕೋಸ್ಕರ ಏನು ಮಾಡಿಬಿಡ್ತಾರೆ, ರಿಮೂವ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳ್ಬಿಡಿ. ಸೊ ಈ ಪಾಯಿಂಟು ಸ್ವಲ್ಪ ಬಿಡಕ್ಕೆ ಹೋಗಬೇಡಿ, ತೆಗಿಯೋಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಂತ ಹೇಳೋಕ್ಕೆ ಟ್ರೈ ಮಾಡಿ. ಇದನ್ನೇನು ನಾವು ಎಕ್ಸ್ಟ್ರಾ ಮೇಲೆ ಕೆಳಗೆ ಎಲ್ಲ ಮಾಡಕ್ಕೆ ಬರೋದೇ ಇಲ್ಲ. ಗ್ರೋತ್ ಇದ್ರೆ ಮಾಡ್ಬೋದಪ್ಪ, ಗ್ರೋತ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡಿ ಬಿಟ್ಬಿಡ್ತೀವಿ. ಇದರಲ್ಲೆಲ್ಲ ಅಷ್ಟೇ ಎಕ್ಸ್ಟ್ರಾಸ್ನ ರಿಮೂವ್ ಮಾಡೋದು. ಪ್ಲಸ್ ಎಲ್ಲಿ ಬರಬೇಕು ನಿಮಗೆ ಮೇನ್ ತುಂಬ ಇಂಪಾರ್ಟೆಂಟ್ ಮಾಡಿ ಆರ್ಚ್. ಓಕೆ, ಸೊ ರೌಂಡಲ್ಲಿ ಏನಾಗ್ಬೋದು ಅಂತಂದರೆ ಇದು ಬಂದು ಅಪ್ವರ್ಡ್. ಸೊ ಇದು ಅಷ್ಟೇ, ಇದು ಜಾಸ್ತಿ ನಮಗೆ ಈ ಹಿಂದಿಯವ್ರಿಗೆ ಚಿಂಕಿಸೋರಿಗೆ ಚೆನ್ನಾಗಿ ಕಾಣುತ್ತೆ, ಬಟ್ ಇವ್ರಿಗೆ ಚೆನ್ನಾಗಿದೆ ಐಬ್ರೋಸ್. ಆಯ್ತಾ, ಆಲ್ಮೋಸ್ಟ್ ಇಷ್ಟೇ ಬರೋದು. ಈ ಚಿಂಕೀಸ್ಗಳೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಅಷ್ಟೇ, ಅದು ಗ್ರೋತ್ ಸಮೇತ ಆಗಲ್ಲ. ಸೊ ಹಾಗಾಗಿ ಇದರಲ್ಲೂ ನಮ್ಗೆ ಏನು ಕೆಲಸ ಇಲ್ಲ, ಎಕ್ಸ್ಟ್ರಾಸ್ನ ಮಾತ್ರ ರಿಮೂವ್ ಮಾಡ್ತೀವಿ, ಈ ಶೇಪ್ನ ನೀಟಾಗಿ ಮೇಂಟೈನ್ ಮಾಡ್ತೀವಿ. ಓಕೆ, ನಮಗೆ ಕೆಲಸ ಬರೋದು ಇರೋದು ಜಾಯಿನ್ ಐಬ್ರೋಸಲ್ಲಿ. ಸೊ ಈ ಜಾಯಿನ್ ಐಬ್ರೋಸಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ಇದು ತುಂಬ ಜನ ಈ ಮುಸ್ಲಿಮ್ಸ್ ಅವರು ಆಗಿರ್ಬೋದು, ಈ ಮುಸ್ಲಿಮ್ಸ್ ಅವರಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ತೆಗೆಯುವಾಗ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕಲ್ಲ, ತುಂಬ ಕೇರ್ಫುಲ್ ಅಂದರೆ ಆ್ಯಂಗಲ್ ವೈಸ್ ಇಟ್ಕೊಂಡು ತೆಗಿಬೇಕು, ಇಲ್ಲಾಂದರೆ ಈ ಶೇಪ್ ಹೋಗ್ಬಿಡುತ್ತೆ. ತುಂಬ ಜನ ಕೇಳ್ತಾರೆ ನನಗೆ ಈ ಶೇಪ್ ಹೋಗಬಾರ್ದು, ಮೇಂಟೈನ್ ಮಾಡಿ ಅಂತ. ಇಲ್ಲಷ್ಟೇ, ಬಟ್ ಇವರಿಗೆ ಕಂಪಲ್ಸರಿ ಆರ್ಚ್ ಇರುತ್ತೆ. ಈ ಥರ ಶೇಪ್ ಬಂದರೆ ಕಂಪಲ್ಸರಿ ಆರ್ಚ್ ಇರುತ್ತೆ. ಅಬ್ಸರ್ವ್ ಮಾಡಿ, ಅಟ್ಲೀಸ್ಟ್ ಒಂದು 70% ಆದರೂ ಇವರಿಗೆ ಇಲ್ಲಿ ಆರ್ಚು ನೀಟಾಗಿ ಬಂದಿರುತ್ತೆ. ಓಕೆ, ಸೊ ಇದನ್ನ ನೋಡಿಕೊಂಡು ಇಲ್ಲ ಅಷ್ಟೇ ಆ್ಯಂಗಲ್ ವೈಸ್ ತೊಗೋಬೇಕು, ಇಲ್ಲಾಂದರೆ ಇದು ಹೋಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಹೋಯ್ತಂದ್ರೂ ಶೇಪ್ ಚೆನ್ನಾಗಿ ಕಾಣಲ್ಲ, ಸೈವಾಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ತಗೊಳ್ಳಿ ಎಕ್ಸ್ಟ್ರಾಸು, ಅದಾದಮೇಲೆ ಲೈಟಾಗಿ ರೀತಿ ಕ್ರಾಸ್ ಮಾಡ್ಕೊಳ್ಳಿ, ಇಷ್ಟೆಲ್ಲ ತೆಗಿಬೇಕು. ಸೊ ಆವಾಗ ಕೇರ್ಫುಲ್ಲು, ಇಲ್ಲಿ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೆಂಟ್ರಲ್ ತೆಗೆದುಬಿಡಿ ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ಮಾಡ್ಕೊಡಿ. ಬಟ್ ತುಂಬ ಜನ ಇದಕ್ಕೆ ಅಂತಲೇ ಬರ್ತಾರೆ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನಾನು ಇದ್ರ ವಿಡಿಯೋ,
ತುಂಬ ಕೆಳಗಡೆ ಹಾಕಿದ್ದೀನಿ ಜಾಯಿಂಟ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ಆಲ್ರೆಡಿ ಹಾಕಿದ್ದೀನಿ. ಸೊ ಯಾರಾದ್ರು ನೋಡಿಲ್ಲ ಅಂದರೆ ಈ ಕೆಳಗಡೆ ಲಿಂಕ್ನ ಹಾಕಿರ್ತೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಸೊ ಇಲ್ಲೂ ಅಷ್ಟೇ ಹೀಗೆ ಪೌಡರ್ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಈ ಸ್ವೆಟ್ ಆಯಿಲ್ ಅನ್ನೋದು ಎವ್ರಿ ಸೆಕೆಂಡ್ಸ್ ನಮ್ಮ ಸ್ಕಿನಲ್ಲಿ ಓಡ್ತಾನೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಕೆಲವೊಂದಷ್ಟು ವೆಟ್ಗಾಗ್ಬೋದು ಅಥವಾ ಆಯಿಲ್ಗಾಗ್ಬೋದು ಈ ಹೇರು ಅಂಟ್ಕೊಂಡ್ಬಿಡ್ತದೆ. ಸೊ ಅದೆರಡನ್ನ ಡಿವೈಡ್ ಮಾಡೋದಕ್ಕೋಸ್ಕರ ಅಷ್ಟೇ ಪೌಡ್ರನ್ನ ಹಾಕೋದು, ಯಾವುದೇ ಥರ ಪೇಯ್ನ್ ರಿಲ್ಯಾಕ್ಸ್ ಆಗೋದಕ್ಕೆ ಅಲ್ಲ. ಓಕೆ, ಸೊ ಸ್ವಲ್ಪ ಈ ರೀತಿ ಪೌಡ್ರ್ ಹಾಕ್ಕೊಳ್ಬೇಕು. ಮತ್ತು ಯಾರಾದರೂ ಆಲ್ಮೋಸ್ಟ್ ಪೆನ್ಸಿಲಲ್ಲಿ ಬರ್ಕೊಂಡು ಬಂದಿದ್ರೆ ನೀಟಾಗಿ ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಂಡು ಕಾಟನಲ್ಲಿ ನೀಟಾಗಿ ತೆಗೆದುಬಿಡಿ. ಓಕೆ, ಅದ್ರ ಮೇಲೆ ತೆಗಿಯಕ್ಕೆ ಹೋಗಬೇಡಿ, ಶೇಪ್ ಹಾಳಾಗ್ಬಿಡುತ್ತೆ. ಅವ್ರು ಬರ್ಕೊಂಡು ಬಂದಿರ್ತಾರೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಅವರ ರೈಟ್ ಸೈಡಲ್ಲೇ ನಿಂತಿದ್ದೀನಿ ನಾನು ಇವಾಗ. ಓಕೆ, ಅವ್ರು ರೈಟ್ ಸೈಡಲ್ಲಿ ನಿಂತ್ಕೊಂಡು ಮಾಡ್ತೀನಿ. ಸೊ ಈ ರೀತಿ ಮಾಡುವಾಗ ಅವ್ರಿಗೆ ಹೇಳಬೇಕು ಈ ರೀತಿ ನೀಟಾಗಿ ಹೋಲ್ಡ್ ಮಾಡಿ ಟೈಟಾಗಿ ಅಂತ. ಸೊ ಮೇಲೆ ಒಂದು ಕೈ ಹೋಲ್ಡ್ ಮಾಡಿ. ಸೊ ಈ ರೀತಿ ಹೋಲ್ಡ್ ಮಾಡೋದ್ರಿಂದ ನಮಗೆ ಸ್ಕಿನ್ನು ಸ್ವಲ್ಪ ಟೈಟ್ ಆಗುತ್ತೆ, ಯಾವುದೇ ಥರ ಸ್ಕಿನ್ ಕಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಹೋಲ್ಡ್ ಮಾಡೋಕ್ಕೆ ಹೇಳ್ತೀವಿ. ಸೊ ಅವರು 3 ಫಿಂಗರಲ್ಲೂ ನೀಟಾಗಿ ಇಟ್ಕೊಬೇಕು. ಅದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಹಿಡಿಸ್ಕೋಬೇಕು. ಸ್ಟಾರ್ಟಿಂಗ್ ಯಾವಾಗಲೂ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಲೈಟ್ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ, ಸಾಕು ಝೂಮ್ ಮಾಡಿಬಿಡ, ಹಂಗೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಈ ರೀತಿ ಥ್ರೆಡ್ನ ಹೋಲ್ಡ್ ಮಾಡಿಕೊಂಡು ಸೊ ಸ್ವಲ್ಪ ಈ ರೀತಿ ಡಿವೈಡ್ ಮಾಡಿ ನೋಡಿ. ఇది ఒకటి ఓకే చూసుకో చూడు ఇటు డివైడ్ చేస్తున్నా దానికి మధ్యకి ಇಲ್ಲಿ ಬಂದರೆ ತೆಗಿತಿದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ಫಸ್ಟು ಕ್ಲೀನ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ, ಇವಾಗ ಇದು ಒಂದು ಎಕ್ಸ್ಟ್ರಾ ಅಂತ ಅನ್ನಿಸ್ತಿದೆ. एक्स्ट्रा देखते हैं ना इधर, देखो ना एक्स्ट्रा देखते हैं. एक ही रिमूव करके थोड़ा डिफिकल्ट है. ಸೊ ಒಂದೊಂದು ಹೇರ್ನ ನೀವು ತೆಗಿವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತೆಗಿವಾಗ ಎಲ್ಲ ತೆಗೆದ್ಬಿಟ್ರೆ ಕಷ್ಟ ಆಗಲ್ಲ, ಬಟ್ ಒಂದೊಂದೇ ಪರ್ಟಿಕ್ಯುಲರ್ ಆಗಿ ಇದೊಂದೇ ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ. ಅದು ಹೇಳ್ತೀನಿ ನೋಡಿ ಹೆಂಗೆ ತೆಗಿಯೋದು ಅಂತ. ಹಿಂಗೆ ಚೂಸ್ಕೋ ಇಕ್ಕಳು ನೋಡಿ, ಹಿಂಗೆ ಫಸ್ಟ್ ಹೋಲ್ಡ್ ಮಾಡಿ, ನಂತರ ಈ ಥ್ರೆಡ್ಡಲ್ಲಿ ಹಿಂಗೆ ವೇ ಮಾಡಿ ನೋಡಿ, ಈಸಿಯಾಗಿ ಸಿಕ್ತು. ನೋಡಿದ್ರೆ ಈಸಿಯಾಗಿ ಬಂತು. ಇತ್ತು ಮಾಡಬೇಕು. ಮತ್ತು ನೋಡಿ ಬರಾಗ್ತಿದೆಯಾ ನಾನು ಥ್ರೆಡ್ ಒಳಗೆ ಹಾಕ್ಕೊಂಡಿರೋದು. ಸೊ ಈ ಥ್ರೆಡ್ ಒಳಗಡೆ ಬರೋದೆಲ್ಲ ಬೇಡದೇ ಇರುವಂಥ ಹೇರ್ ನೋಡಿ. ನೋಡಿ ಇವಾಗ ಇದು ತೆಗೆದ್ರೆ ಲೈನ್ ಬಂದಿದೆ ಆಟೋಮೆಟಿಕ್ಕಾಗಿ. ಲೈನ್ ಹಚ್ಚಿಂದ ಅಷ್ಟೇ ನೀವು ಅಬ್ಸರ್ವ್ ಮಾಡೋದು. ಸೊ ನೀವೇನು ಅಬ್ಸರ್ವ್ ಮಾಡ್ಬೇಕಂತ ಹೇಳೋದಾದರೆ, ನಾನು ಥ್ರೆಡ್ ಎಲ್ಲಿ ಹಾಕ್ತಿದ್ದೀನಿ, ಅದು ಬೇಕಾಗಿರೋ ಹೇರು ಬೇಡದೇ ಇರೋದನ್ನ ಹೇಗೆ ನಾನು ಡಿವೈಡ್ ಮಾಡ್ಕೊತೀನಿ, ಆಮೇಲೆ ಮತ್ತೆ ಬಂದು ಹೇಗೆ 1 by 1 ಹೇರ್ನ ರಿಮೂವ್ ಮಾಡ್ತಾ ಹೋಗ್ತೀನಿ. ನಾನು ಇಲ್ಲೊಂದು ತೆಗೆಯೋದು ಮಾಡಿದ್ರೆ ಶೇಪ್ ಬರುತ್ತಾ? ಬರಲ್ಲ. ನಾವೇನು ಮಾಡಬೇಕು, ಆಟೋಮೆಟಿಕ್ಕಾಗಿ 1 by 1 ಪಕ್ಕ ಹೇರ್ ಇರೋದನ್ನ ತೆಗಿತೀನಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಇದನ್ನ ಝೂಮ್ ಮಾಡ್ತೀನಿ, ಹೇಗೆ ನಾನು ರಿಮೂವ್ ಮಾಡಿಕೊಂಡು ಒಂದಕ್ಕೊಂದು ಹೇಗೆ ಜಾಯಿನ್ ಮಾಡ್ಕೊತೀನಿ, ಮತ್ತು ಅದು ಹೇಗೆ ತೆಗೆದು ಬೇಕಾಗಿರೋ ಬೇಡದೇ ಇರೋ ಕೂದಲನ್ನ ಡಿವೈಡ್ ಮಾಡಿಕೊಂಡು ಬೇಡದೇ ಇರೋದನ್ನ ರಿಮೂವ್ ಮಾಡ್ತೀನಿ, ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಇದನ್ನು ಟೈಟಾಗಿ ಇಟ್ಕೊಂಡಿಲ್ಲ ಅಂದರೆ ಸ್ಕಿನ್ ಫೀಲ್ ಆಗುತ್ತೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇವಾಗ ನಾನು ಈ ಪೊಸಿಷನ್ ತೆಗೆಯುವಾಗ ಇಲ್ಲಿ ಟೈಟ್ ಇರಬೇಕು, ಈ ಪೊಸಿಷನಲ್ಲಿ ತೆಗೆಯುವಾಗ ಇಲ್ಲಿ ಟೈಟ್ ಇರಬೇಕು, ಈ ಪೊಸಿಷನಲ್ಲಿ ಬಂದಾಗ ಇಲ್ಲಿ ಟೈಟ್ ಇರಬೇಕು. ಸೊ ಆಗಷ್ಟೇ ನಾವು ನೀಟಾಗಿ ಹೇರ್ನ ರಿಮೂವ್ ಮಾಡೋಕ್ಕಾಗುತ್ತೆ. ನೀವೇನು ಮಾಡಿದ್ರೆ ಇಲ್ಲೇ ಇಳಿಸಿರ್ತೀರ, ಇಲ್ಲೆಲ್ಲ ತೆಗೆಯಕ್ಕೆ ಹೋಗ್ತಾರೆ, ಪೇಯ್ನ್ ಆಗುತ್ತೆ ಅಥವಾ ಸ್ಕಿನ್ ಫೀಲ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಎಲ್ಲೆಲ್ಲಿ ಬರ್ತಿರಲ್ಲ ಆ ರೀತಿ ಫಿಂಗರ್ಸ್ನ ಎತ್ತಿ ಇಡಬೇಕು. ಡೀಟೇಲಿಂಗ್ ವರ್ಕ್ ಇರಬೇಕು. ಡೀಟೇಲಿಂಗ್ ಅಂದರೆ ಈ ಚಿಕ್ಕ ಪುಟ್ಟ ಹೇರ್ಗಳು ಕೂಡ ರಿಮೂವ್ ಆಗಿರಬೇಕು. ಹಂಗಾದ್ರೆ ಮಾತ್ರ ಸಾಧ್ಯ ನಿಮಗೆ ಏನು ಆಟೋಮೆಟಿಕ್ಕಾಗಿ ನೀಟಾಗಿ ಶೇಪ್ ಬರುತ್ತೆ. ಹೋಲ್ಡ್ ಇವಾಗ ಬಿಡಿ. ಇವಾಗ ಇಷ್ಟು ತೆಗ್ದೀನಿ, ಇವ್ರದ್ದು ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ತುಂಬ ಶೇಪ್ ಕೊಡೋಕ್ಕಾಗಲ್ಲ. ಇಲ್ಲಿ ಶೇಪ್ನ ಕೊಡೋಕೆ ಹೋದರೆ ಏನಾಗುತ್ತೆ, ಇಲ್ಲಿ ಹೇರೇ ಇಲ್ಲ. ಸೊ ಹಾಗಾಗಿ ನಾವು ಇಷ್ಟಕ್ಕೆ ಬಿಟ್ಬಿಡ್ತೀವಿ. ಓಕೆ, ಇಷ್ಟು ಸಾಕು. ನೋಡೋಣ, ಅವ್ರು ಬೇಕಂದರೆ ಆಮೇಲೆ ತೆಗೆಯೋಣ, ಇಲ್ಲಾಂದರೆ ಬೇಡ. ಸೊ ಇವಾಗ
ಇಲ್ಲಿ ನೋಡಿದ್ರೆ ನಿಮಗೆ ಅನ್ನೀವನ್ ಮಾಡಿ ಆಗಿದೆ, ಇನ್ನೂ ಒಂದು ಹೇರ್ ಎಲ್ಲೋ ಇದೆ, ಅದು ಸ್ವಲ್ಪ ರಿಮೂವ್ ಮಾಡಿ ಅಂತ, ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಸೊ ಈ ಥರ ಟ್ರಿಕ್ಸ್ನ ಮೇಂಟೈನ್ ಮಾಡಿದ್ರೆ ನಿಮಗೆ ನೀಟಾಗಿ ತೆಗಿಬೋದು. ಇದನ್ನು ಫಾಲೋ ಮಾಡಿ ನೋಡಿ, ಈ ರೀತಿ ಹಾಕಿ ಆಮೇಲೆ ಈ ಥ್ರೆಡ್ಡಲ್ಲಿ ಈ ರೀತಿ ಕ್ರಾಸ್ ಮಾಡಿ ನಿಮ್ಮ ಸ್ವೀಟ್ ಹಾರ್ಟ್ ವಿಡಿಯೋ ಮೇಲೆ ತುಂಬ ಈಸಿ. ಇದನ್ನು ಹೇಗಪ್ಪ ನಾವು ಕಂಡುಹಿಡಿಯೋದು ಮೇಲೆ ಮಾಡೋದು ಅಂತ ಹೇಳೋದಾದ್ರೆ, ಇಲ್ಲಿ ನೀವು ಥ್ರೆಡ್ನ ಹೋಲ್ಡ್ ಮಾಡಿದಾಗ ಆ ಶೇಪ್ಗೆ ಅದ್ರ ಮೇಲೆ ಬರುವಂಥವೆಲ್ಲ ಎಕ್ಸ್ಟ್ರಾಸ್ನೇ. ಓಕೆ ನೋಡಿ, ಈ ರೀತಿ ಹೋಲ್ಡ್ ಮಾಡಿದಾಗ ತೆಗೆದಾಗ ಹೇರೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ಮತ್ತೆ ಇವಾಗ ಮಿಡಲ್ ಇಲ್ಲೇನು ಕೆಲಸ ಇಲ್ಲ, ಕಟ್ಟಿಂಗ್ ಲಾಸ್ಟಲ್ಲಿ ಮಾಡೋದು. ಕ್ಲೀನ್. ಎಲ್ಲರಿಗೂ ತುಂಬ ಹಾಳಾಗುವ ಐಬ್ರೋಸ್ ಬಂದು ಲೆಫ್ಟ್ ಸೈಡ್. ಯಾಕೆ ಅಂತ ಹೇಳಿದ್ರೆ, ಲೆಫ್ಟ್ ಸೈಡ್ ಬಂದು ನಾವು ಹಿಂದೆಯಿಂದ ಮಾಡೋದ್ರಿಂದ ನಮಗೆ ಶೇಪ್ಸ್ ಗೊತ್ತಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈಸಿಯಾಗಿ ಶೇಪ್ನ ಹಾಳು ಮಾಡಿಬಿಡ್ತೀವಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಜನಕ್ಕೆ ಇಲ್ಲಿರೋ ಥಿಕ್ನೆಸ್ ಐಸಿಗೆ ಮತ್ತು ಇಲ್ಲಿ ಗ್ಯಾಪ್ ಇರೋ ಬಂದು ಇಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಲೈನ್ನ ಎಗರಿಸ್ಬಿಡ್ತಾರೆ, ಆಯಿತಾ? ಅದಕ್ಕೋಸ್ಕರ ನೀವು ತುಂಬ ಅಬ್ಸರ್ವ್ ಮಾಡಿ, ಒಂದೆರಡು ಸಲ ಈ ರೀತಿ ಮುಂದೆ ಬಂದು ಚೆಕ್ ಮಾಡಿ ಮಾಡೋದ್ರಿಂದ ನಿಮಗೆ ಒಳ್ಳೇದಂತ ಹೇಳ್ತೀನಿ. ಸೊ ಇನ್ನೂ ಕೆಲವರು ಹೇಳ್ತಾರೆ, ಇವಾಗ ನಮ್ದು ಈ ಸ್ಟೂಡೆಂಟ್ ಥರ ಹೇಗೆ ಅಂದರೆ ಸ್ಟ್ರೈಟಾಗಿ ಕೂರಿಸ್ಕೊಂಡು ಲೆಫ್ಟ್ ಹ್ಯಾಂಡ್ ಚೇಂಜ್ ಮಾಡ್ಕೊತಾರಂತೆ. ಸೊ ನಮಗೆ ಯೂಶಲಿ ಬಂದು ಬ್ಯಾಕ್ ಸೈಡ್ ನಿಂತ್ಕೊಂಡೆ ಮಾಡಿ ಅಭ್ಯಾಸ. ಸೊ ಹಾಗಾಗಿ ಈ ರೀತಿನೇ ಹೇಳ್ಕೊಳ್ತೀನಿ. ಸೊ ನೋಡಿಕೊಂಡು ಅಬ್ಸರ್ವ್ ಮಾಡಿ. ಈಗ ನಾವು ಇಲ್ಲಿ ಬ್ಯಾಕ್ ಸೈಡ್ ನಿಂತ್ಕೊಂಡಾಗ ಏನಾಗುತ್ತೆ, ನಮಗೆ ಈಸಿಯಾಗಿ ಈ ಲೈನ್ ಗೊತ್ತಾಗಲ್ಲ, ಆವಾಗಾಗಿ ತೆಗೆದು ಬಿಡ್ತೀವಿ. ಒಂದೆರಡು ನಿಮಿಷ ನಿಂತ್ಕೊಂಡು ಹೋಗೋದು ಮಾಡೋದು ಮಾಡ್ಕೊಂಡು ಮಾಡಿ ನಿಮಗೆ ಈಸಿಯಾಗಿ ಬರುತ್ತೆ. ಅವ್ರನ್ನ ತೋರಿಸಿ ಹೋಲ್ಡ್, నువ్వు పైన పెట్టుకో, నేను పెట్టి చూసుకో. వెనక్ సైడ్ చాలా బాగా పోతుంది హెయిర్స్. 3 ఫింగర్ ఇయే, 1 ఫింగర్లో పట్టుకునే కయ్యాలే. చూసుకో, ఇది ఒకసారి 2 సార్లు చూసి చేయాలి. ఓకే, ఇండియన్ రాష్ట్రాలు వెళ్తున్నారు, వెనుక నుంచి తీయాలి. చూడు యాంగిల్, చూడు యాంగిల్ ನೋಡ್ಕೊಳ್ಳಿ. తీయకూడదు అట్లా, ఇట్లా. అన్నిట్లకల్లా ఇదే చాలా కష్టంగా ఉంది. By one line. ಫಸ್ಟ್ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಬಿಡಬೇಕು. ಸೊ ಈ ಟೈಮಲ್ಲಿ ಬೇಕಿದ್ರೆ ಒಂದ್ಸಲ ಈಗ ಬಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿದ್ರೆ ಇಲ್ಲಿ ಥಿಕ್ನೆಸ್ ಇದೆ, ನಾರ್ಮಲ್ ಒಂದು ಥಿಕ್ನೆಸ್ ಇದೆ, ಇಲ್ಲಿ ತುಂಬ ದಪ್ಪ ಆಗಿದೆ. ಯಾಕೆ ಇಲ್ಲಿನ ನಾನು ರಿಮೂವ್ ಮಾಡಿಲ್ಲ, ಯಾಕಂದರೆ ಅಬ್ಸರ್ವ್ ಮಾಡಿ ತೆಗಿಬೇಕು. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ನನಗೆ ನಾನು ಹಾಗೆ ಡೈರೆಕ್ಟಾಗಿ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಐಬ್ರೋಸ್ ಒಂದ್ಸಲ ಹಾಳಾದರೆ ಮತ್ತೆ ನೇಮೇ ಹೋಗ್ಬಿಡುತ್ತೆ ನಮಗೆ. ಸೊ ನಮಗೆ ತುಂಬ ಇಂಪಾರ್ಟೆಂಟು ನೀಟಾಗಿ ಐಬ್ರೋ ಶೇಪ್ ಮಾಡಿಕೊಡ್ಬೋದು. ಓಕೆ, ತುಂಬ ಜನ ಹೇಳ್ತಾರೆ 5 ನಿಮಿಷಕ್ಕೆ ಮಾಡ್ತೀನಿ, 2 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ನಾನು ಐಬ್ರೋಸ್ ಮಾಡ್ಬೋದು. ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಐಬ್ರೋಸು ಕೆಲವೊಂದು ಸೈಡ್ ಬರುತ್ತೆ, ಕೆಲವೊಂದು ಸೈಡ್ ಬರಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಆದಷ್ಟು ಅಬ್ಸರ್ವ್ ಮಾಡಿ ನಿಧಾನಕ್ಕೆ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ಹೋಲ್ಡ್. ಓಕೆ, ಶೇಪ್ ನೋಡಿ ಬಂದಿದೆಯಾ? ಸೇಮ್ ಮೇಲೆ ಕೂಡ ಅಷ್ಟೇ. ಇವಾಗ ನಾನು ಆವಾಗಲೇ ಹೇಳಿದಾಗೆ ಈ ರೀತಿನೇ ಮಾಡ್ಕೊಂಡು ಹೋಗ್ಬಿಡಿ. ಸೊ ಎಲ್ಲ ಮುಗೀತು ಇವಾಗ ಅಂತ ಹೇಳುವಾಗ ನಾನು ಲಾಸ್ಟಲ್ಲೇ ಕಟ್ಟಿಂಗ್ನ ಮಾಡ್ತೀನಿ. ಸೊ ಈ ರೀತಿ ಕೂಮ್ ಮಾಡ್ಕೊತೀನಿ.
ಸೊ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲೆಲ್ಲ ಒಳಗಡೆ ಮಿಕ್ಸ್ ಆಗಿರೋ ಹೇರ್ ಎಲ್ಲ ಈ ರೀತಿ ಬರುತ್ತೆ. ಸೊ ನೀವು ಹೇಗೆ ಕಟ್ ಮಾಡಬೇಕಂತ ಹೇಳಿದ್ರೆ ಈ ಸಿಸರ್ನ ಹಿಂಗೆ, ಓಕೆ ನೋಡಿ, ಇದೆಲ್ಲ ಎಕ್ಸ್ಟ್ರಾಸ್ ಹಿಂಗಿಡಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಹೇರ್ ಇದೆಯಲ್ಲ, ಆ ಹೇರ್ ಲೈನಿಗೆ ಹಿಂಗೆ ಇಟ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಎಷ್ಟು ಕಟ್ ಮಾಡಬೇಕನ್ನೋದು ನೀಟಾಗಿ ಗೊತ್ತಾಗುತ್ತೆ. అర్థమైందా? ఇప్పుడు ఇక్కడ హెయిర్ లైన్ ఉంది కదా, ఆ లైన్ పైన ఇట్లా పెట్టుకోనాల. అప్పుడు ఇలా పెడితే నీకు ఈజీగా కనిపిస్తుంది. నువ్వు చాలా లోపలికి పోయినా అనుకో కట్ అయిపోతుంది, అసహ్యంగా కనిపిస్తుంది. ఏ దేకోనా ఏ హెయిర్ లైన్ ఏనా. ಐ ಹೋಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಯೂಸ್ ಮಾಡ್ತೀನಿ ಐಬ್ರೋ ಜೆಲ್. ಓಕೆ, ಸ್ವಲ್ಪ ಲೈಟಾಗಿ ತೊಗೊಂಡು ಈ ರೀತಿ ಕೈ ಮೇಲೆ ಹಾಕ್ಕೋಬೇಕು. ಓಕೆ, ಡೈರೆಕ್ಟ್ ಕ್ಲೈಂಟಿಗೆ ಟಚ್ ಮಾಡಿ ಹಾಕಬಾರ್ದು. ನಾನು ಇದನ್ನು ಇವಾಗ ವೆದರ್ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸೊ ಕೂಲ್ ಆಗುತ್ತೆ ಅಂತ. ಸೊ ಜಸ್ಟ್ 2 ಫಿಂಗರ್ apply. ಸೊ ಮಿಡಲಲ್ಲಿ ಸ್ವಲ್ಪ ಪ್ರೆಷರ್, ಟೆಂಪಲ್ ಏರಿಯಾ ಪ್ರೆಷರ್,